ನಾಳೆಯಿಂದ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಒಂದ್ ಕಡೆಗೆ ಬಜೆಟ್ನ ಪೂರ್ವ ತಯಾರಿಯಲ್ಲಿರುವಂತಹ ಮುಖ್ಯಮಂತ್ರಿಗಳಿಗೆ ಈ ಅಧಿವೇಶನ ಕೂಡ ತುಂಬಾ ಇಂಪಾರ್ಟೆಂಟ್. ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಕೂಡ ಈ ಅಧಿವೇಶನ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಬಣದ ಬಲ ಪ್ರದರ್ಶನ ಜೋರಾಗುತ್ತಾ ಅನ್ನೋದು ಪ್ರಮುಖ ಪ್ರಶ್ನೆ. ಅಧಿವೇಶನದ ಅವಧಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ಗೆ ಕೈ ಪಡೆಯಲಿ ತೆರೆಮರೆಯ ಸಿದ್ಧತೆಗಳು ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸಮಾನ ಮನಸ್ಕ ಶಾಸಕ ಸಚಿವರ ಭೋಜನ ಪ್ರಸ್ತುತ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಯತ್ನ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಸಿಎಂ ಹಾಗೂ ಡಿಸಿಎಂ ಎರಡೂ ಕಡೆಯ ಶಾಸಕರಿಂದಲೂ ಕೂಡ ಈ ಪ್ರಯತ್ನಗಳು ಕಸರತ್ತುಗಳು ಜೋರಾಗ್ತಾ ಇದೆ. ಯಾರು ಇನ್ವೈಟ್ ಕೊಡ್ತಾರೆ, ಯಾರ್ಯಾರ ಬಣದಲ್ಲಿ ಬಹಿರಂಗವಾಗಿ ಇನ್ನೊಂದಷ್ಟು ಜನ, ಈಗ ಮೌತ್ ಪೀಸ್ ತರ ಯಾರ್ಯಾರು ಮಾತಾಡ್ತಾ ಇದ್ದಾರೆ ಅವ್ರನ್ನ ಬಿಟ್ಬಿಡಿ, ಇನ್ನೊಂದಷ್ಟು ಜನ ಈ ಅಖಾಡಕ್ಕೆ ಧುಮುಕ್ದಾಗ ಅದಿನ್ನು ರಂಗೇರ್ತಾ ಹೋಗುತ್ತೆ. ಇನ್ನೊಂದು ಕಡೆಗೆ ವಿಪಕ್ಷಗಳನ್ನು ಕೂಡ ಎದುರಿಸಬೇಕಾದಂತಹ ಸವಾಲು. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಈ ಹಿಂದೆ ಅವರು ಅಧಿವೇಶನಕ್ಕೆ ಬಂದಂತಹ ಟೈಮ್ನಲ್ಲಿ ಇಂಥ ವಿಚಿತ್ರ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಇರಲಿಲ್ಲ. ಎರಡೆರಡು ಸಲ ಆಪೋಸಿಷನ್ ಲೀಡರ್ ಆದ್ರು, ಮುಖ್ಯಮಂತ್ರಿಗಳಾಗಿದ್ರು. ಬಟ್ ಈ ಸಲದ ಅಧಿವೇಶನದಲ್ಲಿ ಪ್ರಶ್ನೆ ಬೇರೆ ಇದೆ. ಇನ್ಫ್ಯಾಕ್ಟ್ ಲಾಸ್ಟ್ ಅಧಿವೇಶನದ ಕೊನೆ ದಿನಾನೇ ನಾವು ನೋಡಿದ್ವಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಹೇಳಿಕೆ, ಅಧಿಕಾರವನ್ನು ಒದ್ದು ತಗೊಳ್ಬೇಕು ಅಂತೆಲ್ಲ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಲಾಸ್ಟ್ ಟೈಮ್ ಅಧಿವೇಶನದಲ್ಲೇ ಅಧಿಕಾರವನ್ನು ಒದ್ದು ಕಿತ್ಕೊಳ್ಬೇಕು ಅಂತೆಲ್ಲ ಹೇಳಿದ್ದಾರೆ ಅನ್ನೋ ಮಾತು ಡಿ ಕೆ ಶಿವಕುಮಾರ್ ಅವ್ರ ಬಾಯಿಂದ ಬಂದಾಗ ಅದು ದೊಡ್ಡ ಇಶ್ಯೂ ಆಗಬೇಕಾಗಿತ್ತು. ಬಟ್ ಇನ್ನೊಂದು ಪ್ರಬಲ ಇಶ್ಯೂ ಬಂತು, ಅದು ಹಾಗೆ ಮೆಲ್ಟ್ ಡೌನ್ ಆಗೋಯ್ತು. ಬಟ್ ಈ ಸಲದ ಅಧಿವೇಶನ ಹೇಗಿರುತ್ತೆ ಅನ್ನುವಂತಹ ಕುತೂಹಲ, ಇಲ್ಲಿ ಏನೇನೆಲ್ಲ ವಿಚಾರಗಳನ್ನ ಫ್ಲೋರ್ ಹೌಸ್ನಲ್ಲಿ ಮಾತಾಡ್ತಾರೆ ಅನ್ನುವಂತಹ ಕುತೂಹಲ. ಅದರ ಬೆನ್ನಲ್ಲೇ ಕೈ ಶಾಸಕರ ಡಿನ್ನರ್ ಮೀಟಿಂಗ್ನ ಪ್ರಯತ್ನ, ಯಾರ್ಯಾರಿಗೆ ಇನ್ವೈಟ್ಸ್ ಹೋಗಿದೆ, ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಮಮತಾ, ಪ್ರಮುಖವಾಗಿ ಅಧಿವೇಶನ ಏನು ನಾಳೆಯಿಂದ ಪ್ರಾರಂಭ ಆಗುತ್ತೆ, ಒಂದು ಕುತೂಹಲ ಮನೆ ಮಾಡಿದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ, ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಬಣ ಅನ್ನುವಂತಹ ಎರಡು ಬಣಗಳು ಆಕ್ಟಿವ್ ಆಗಿದ್ದಾವೆ. ಒಂದು ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರ ಬಣ ಮಾತನಾಡಿದ್ರೆ, ಸಿದ್ದರಾಮಯ್ಯನವರ ವಿರುದ್ಧ ಡಿ ಕೆ ಬಣ ಮಾತನಾಡ್ತಿರುವಂತದ್ದು. ಹೀಗಾಗಿ ಈ ಎರಡೂ ಬಣಕ್ಕೆ ಸೇರಿದವರು ಒಂದು ತಟಸ್ಥ ಶಾಸಕರೇನಿದ್ದಾರೆ ಅವರು ಸಭೆ ಮಾಡಬೇಕು ಅನ್ನುವಂತಹ ಚರ್ಚೆಯನ್ನ ಕಾಂಗ್ರೆಸ್ನಲ್ಲಿ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಅದು ಯಾರ್ಯಾರು ಅನ್ನುವಂತಹ ಇನ್ನೂ ಮಾಹಿತಿಗಳು ಸ್ಪಷ್ಟವಾಗಿಲ್ಲ. ಆದ್ರೆ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಶಾಸಕರು ಸಭೆಯನ್ನ ಮಾಡ್ತಿದ್ದಾರೆ. ಯಾಕೆಂದ್ರೆ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದೆ ಇರುವಂತವರು ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಯಾವೆಲ್ಲ ಕ್ರಮಗಳು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಭೆಯನ್ನ ಮಾಡಬೇಕು ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ. ಆದ್ರೆ ಆ ಒಂದು ಸಭೆಗೆ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣದ ಶಾಸಕರು ಹೋಗ್ತಾರ ಅನ್ನುವಂಥ ಚರ್ಚೆಗಳು. ಸಹಜವಾಗಿ ವಿಪಕ್ಷಗಳಿಗೆ ಇದು ಆಹಾರ ಆಗೋದ್ರಿಂದ ಮುಂದಿನ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥ ವಿಚಾರವಾಗಿ ಚರ್ಚೆ ಮಾಡಬಹುದು. ಮತ್ತೆ ಪಕ್ಷದ ವಿಚಾರ, ಕಾಂಗ್ರೆಸ್ನಲ್ಲಿರುವಂತಹ ಪಕ್ಷದ ವಿಚಾರವೂ ಕೂಡ ಈ ಒಂದು ಶಾಸಕರು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅದಾದ ನಂತರ ಕಾಂಗ್ರೆಸ್ನಲ್ಲಿ ಯಾವ ವಿದ್ಯಮಾನಗಳು ನಡೀತವೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಮಮತಾ. ಆಲ್ ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಶ್ರೀನಿವಾಸ್.